Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GRGC ಮಾಡಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರುವಂತಹದ್ದು ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಸಬ್ಜೆಕ್ಟ್ನಲ್ಲಿ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಮೇಜರ್ ಆಗಿ ಥಿಯರಿ ಆಫ್ ಈಕ್ವೇಷನ್ಸ್ ಅಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಮತ್ತು ಯಾವ ರೀತಿ ಆನ್ಸರ್ ಮಾಡಬೇಕು. ಅದರಲ್ಲಿ ಮೇಜರ್ ಆಗಿ ನಾನು 24 ಕ್ವಶನ್ ಪೇಪರ್ನ 2012ರಿಂದ 2022ವರೆಗೂ Bcom ಮತ್ತು BBA ಕ್ವಶನ್ ಪೇಪರ್ ಸಿಕ್ಕಿದೆ. ಸೊ ಅದನ್ನು ನಾನು ರಿಪೀಟರ್ಸ್ ಪೇಪರ್ ಆಗಲಿ ಅಥವಾ ಬೇರೆ ಪೇಪರ್ಸ್ ಆಗಲಿ ನಂಗೆ ಸಿಕ್ಕಿರೋದನ್ನು ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ ಮತ್ತು ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಕೇಳ್ತೀರಾ, ಸರ್ ಇದು BUದ BNUದ ಅಥವಾ RCUದ ಅಥವಾ ಧಾರವಾಡ ಯೂನಿವರ್ಸಿಟಿದ ತುಮಕೂರು ಯೂನಿವರ್ಸಿಟಿದ ಅಂತ ಪ್ರಶ್ನೆಗಳು ಕೇಳ್ತೀರಾ. ಯಾವುದೇ ಯೂನಿವರ್ಸಿಟಿಯ ಕ್ವಶನ್ ಪೇಪರ್ನಲ್ಲಿ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ಸ್ ಅಂದರೆ ಪ್ರಾಬ್ಲಮ್ಸ್ನ ಕೇಳಿರ್ತಾರೆ. ಅದೇ ರೀತಿ ಎಲ್ಲ ಯೂನಿವರ್ಸಿಟಿಗೂ ಅಪ್ಲಿಕಬಲ್ ಆಗುತ್ತೆ ಸ್ಟೂಡೆಂಟ್ಸ್. ಇದು ಈಗ ನಾನು ಮಾಡ್ತಾ ಇರೋಂಥ ರಿವಿಷನ್ ಕ್ಲಾಸಸ್ ಏನು ಅಂತಂದರೆ ಪರ್ಟಿಕ್ಯುಲರ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರೋದಲ್ಲ, ಓವರ್ ಆಲ್ NEP ಸಿಲೆಬಸ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಅರ್ಥ ಆಗಲಿ, ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ರಿವಿಷನ್ ಕ್ಲಾಸಸ್ ಮಾಡ್ತಿರುವಂತಹದ್ದು. ಸೊ 2012ರಿಂದ 2022ನೇ ಇಸ್ವಿ ಕ್ವಶನ್ ಪೇಪರ್ ನನಗೆ ಸಿಕ್ಕಿರೋದ್ರಲ್ಲಿ ಸೆಕ್ಷನ್ A ಫಸ್ಟ್ ಎಲ್ಲರೂ 24 ಕ್ವಶನ್ ಪೇಪರ್ಸ್ನು ಕೂಡ ಹಂತವಾಗಿ ಸೆಕ್ಷನ್ A ಫುಲ್ಲು ಕಂಪ್ಲೀಟ್ ಮಾಡಿ ಆಮೇಲೆ ಸೆಕ್ಷನ್ B ಆಮೇಲೆ ಸೆಕ್ಷನ್ C. ಫಸ್ಟು ಸೆಕ್ಷನ್ A ಮಾಡಿರ್ತೀನಿ, ಕಂಪ್ಲೀಟ್ ಮಾಡಿಬಿಡ್ತೀನಿ 24 ಕ್ವಶನ್ ಪೇಪರ್ ಇಂದು. ನೆಕ್ಸ್ಟ್ ಆಮೇಲೆ ಸೆಕ್ಷನ್ B ಅಂದೆ ಸೆಕ್ಷನ್ Cಗೆ ಹೋಗೋಣ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, 2012ನೇ ಇಸ್ವಿ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅನ್ನೋದು ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಕ್ವಶನ್ ಪೇಪರ್ಸ್ನ ರಿವೈಸ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. 2012ನೇ ಇಸ್ವಿ ಕ್ವಶನ್ ಪೇಪರ್ಗೆ ಹೋಗ್ಲಿಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕಾಗಿರೋದು ಅಂತಂದರೆ, ಈ ಥಿಯರಿ ಆಫ್ ಈಕ್ವೇಷನ್ ಅನ್ನೋ ಚಾಪ್ಟ್ರಲ್ಲಿ ಕೆಲವು ಥಿಯರಿ ಕ್ವಶನ್ಸ್ನ ಕೇಳ್ತಾನೆ. ಯಾವ ಥಿಯರಿ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿದೆಯೋ ಮೊದಲು ಅದನ್ನ ಆ ಥಿಯರಿ ಕ್ವಶನ್ಸ್ನ ನಿಮ್ಮ ಮುಂದೆ ಡಿಸ್ಕಸ್ ಮಾಡಿ ಆಮೇಲಿಂದ ಕ್ವಶನ್ ಪೇಪರ್ ಕಡೆಗೆ ಬರೋಣ. ಫಸ್ಟ್ ಅದು ಸೆಕ್ಷನ್ Aಗೆ ಯಾವ ರೀತಿ ಥಿಯರಿ ಕ್ವಶನ್ ಕೇಳಬಹುದು ಅಂದ್ಬಿಟ್ಟಿದೆ, ಮೊದಲು ಅದನ್ನು ನೋಡ್ಬಿಡೋಣ ಸ್ಟೂಡೆಂಟ್ಸ್ ಅಲ್ವಾ. ಮೊದಲನೇ ಪ್ರಶ್ನೆ ಕೇಳೋದು ಡಿಫೈನ್ ಈಕ್ವೇಷನ್ ಅಥವಾ ವಾಟ್ ಡು ಯು ಮೀನ್ ಬೈ ಈಕ್ವೇಷನ್, ಗಿವ್ ದ ಮೀನಿಂಗ್ ಆಫ್ ಈಕ್ವೇಷನ್ ಅಂತ ಕೇಳ್ತಾನೆ. ಆಗ ನಾವು ಬರೀಬೇಕಾಗಿರೋದು ಆನ್ ಈಕ್ವೇಷನ್ ಇಸ್ ಅ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್. ಅಂದರೆ ಇಟ್ಸ್ ಅ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್. ಅದು ಏನು ಹೇಳುತ್ತೆ ಅಂದರೆ ದಟ್ ಶೋಸ್ ದಟ್ ಟೂ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಆರ್ ಈಕ್ವಲ್. ಎರಡು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಒಂದು ಈಕ್ವಾಲಿಟಿ ಸೈನಿಂದ ಕನೆಕ್ಟ್ ಆದ್ರ ಅಂದರೆ ಅದನ್ನೇ ನಾವೇನಂತ ಕರಿತೀರಾ, ಈಕ್ವೇಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅಂದರೆ ಉದಾಹರಣೆಗೆ 3x + 5 = 8. ಇಲ್ಲಿ ಏನಾಗಿದೆ ಅಂತಂದ್ರೆ ಈಕ್ವಾಲಿಟಿ ಸೈನಿಂದ ಈ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಇರುವಂತಹ 3x + 5, ರೈಟ್ ಹ್ಯಾಂಡ್ ಸೈಡ್ನಲ್ಲಿರುವಂತಹ 8 ಅನ್ನೋದನ್ನ ಕನೆಕ್ಟ್ ಮಾಡಿದೆ ಈ ಈಕ್ವಾಲಿಟಿ ಸೈನ್. ಹಾಗಾದರೆ 3x + 5 ಅನ್ನೋದು 8ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ 3x + 5 ಅನ್ನೋದು ಒಂದು ಎಕ್ಸ್ಪ್ರೆಷನ್, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. 8 ಅನ್ನೋದು ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಈ ಎರಡು ಎಕ್ಸ್ಪ್ರೆಷನ್ನ ಕನೆಕ್ಟ್ ಮಾಡ್ತಾ ಇರೋದು ಈಕ್ವಾಲಿಟಿ ಸೈನ್. ಈ ಈಕ್ವಾಲಿಟಿ ಸೈನ್ ಇರೋದ್ರಿಂದ ಇದನ್ನು ನಾವೇನಂತ ಕರಿತೀರ ಅಂತಂದರೆ ಈಕ್ವೇಷನ್ ಅಂತ ಹೇಳ್ತೀವಿ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ವಾಟ್ ಯು ಮೀನ್ ಬೈ ಈಕ್ವೇಷನ್ ಅಂತ ಏನಾದ್ರು ಕೇಳಿದ್ರೆ, ಆನ್ ಈಕ್ವೇಷನ್ ಇಸ್ ಎ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ದಟ್ ಶೋಸ್ ದಟ್ ಟೂ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಆರ್ ಈಕ್ವಲ್ ಅಂತ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಥವಾ ನೀವು ಎಕ್ಸಾಂಪಲ್ಗೆ ಏನು ಬೇಕು ಅಂದರೆ 2x + 8 = 25, ಯಾವುದಾದ್ರು ಒಂದು ಎಕ್ಸಾಂಪಲ್ನ ನೀವು ಕೊಡಬಹುದಾಗಿರುತ್ತೆ. ವಾಟ್ ಯು ಮೀನ್ ಬೈ ಈಕ್ವೇಷನ್ ಅಥವಾ ಡಿಫೈನ್ ಆನ್ ಈಕ್ವೇಷನ್ ಅನ್ನೋದು ನೋಡಿದ್ದಾಯಿತು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಇರುವಂತಹದ್ದು ಮೆನ್ಷನ್ ದ ಟೈಪ್ಸ್ ಆಫ್ ಈಕ್ವೇಷನ್. ಈಕ್ವೇಷನ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಹೇಳಿದಾಗ ಬೇಸ್ಡ್ ಆನ್ ದ ಡಿಗ್ರಿ ಆಫ್ ದ ಈಕ್ವೇಷನ್.
ಡಿಗ್ರಿ ಆಫ್ ದ ಈಕ್ವೇಶನ್ನ ಬೇಸ್ ಆಗಿ ತಗೊಂಡ್ರ ಅಂತಂದ್ರೆ ಈಕ್ವೇಶನ್ನ 4 ಟೈಪ್ ಆಗಿ ವಿಂಗಡಿಸ್ತೀವಿ. ಒಂದು ಲೀನಿಯರ್ ಈಕ್ವೇಶನ್, ಎರಡನೇದು ಕ್ವಾಡ್ರಾಟಿಕ್ ಈಕ್ವೇಶನ್, ಕ್ಯೂಬಿಕ್ ಈಕ್ವೇಶನ್, ಬೈ ಕ್ವಾಡ್ರಾಟಿಕ್ ಈಕ್ವೇಶನ್. ಲೀನಿಯರ್ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್, ಕ್ಯೂಬಿಕ್ ಈಕ್ವೇಶನ್, ಬೈ ಕ್ವಾಡ್ರಾಟಿಕ್ ಈಕ್ವೇಶನ್. ಹಾಗಾದರೆ ಈ ಟೈಪ್ನ ಯಾವುದ್ರ ಬೇಸ್ ಮೇಲೆ ಮಾಡಿರೋದು? ಡಿಗ್ರಿ ಆಫ್ ಈಕ್ವೇಶನ್ಸ್ ಮೇಲೆ. ಹಾಗಾದರೆ ಬೇಸ್ಡ್ ಆನ್ ದ ಡಿಗ್ರಿ ಆಫ್ ಈಕ್ವೇಶನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್ ಆಗಿರುತ್ತೆ. ಹಾಗಾದರೆ ಒಂದು ಲೀನಿಯರ್ ಈಕ್ವೇಶನ್. ಇಫ್ ದ ಡಿಗ್ರಿ ಆಫ್ ದ ಈಕ್ವೇಶನ್ ಈಸ್ 1 ಈಸ್ ನೋನ್ ಆಸ್ ಲೀನಿಯರ್ ಈಕ್ವೇಶನ್. ವಾಟ್ ಯು ಮೀನ್ ಬೈ ಲೀನಿಯರ್ ಈಕ್ವೇಶನ್ ಅಂತ ಕೇಳಿದ್ರೆ ಸಿಂಪಲ್ ಆಗಿ ಇಷ್ಟು ಬರೀಬೇಕಾಗಿರುತ್ತೆ. ಇಫ್ ದ ಡಿಗ್ರಿ ಆಫ್ ದ ಈಕ್ವೇಶನ್ ಈಸ್ 1 ಈಸ್ ನೋನ್ ಆಸ್ ಲೀನಿಯರ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಇಫ್ ದ ಡಿಗ್ರಿ ಆಫ್ ಈಕ್ವೇಶನ್ ಈಸ್ 2 ಈಸ್ ನೋನ್ ಆಸ್ quadratic equation. If the degree of equation is 3 is known as cubic equation. If the degree of equation is 4 is known as biquadratic equation. ಇಲ್ಲಿ 2x plus 5 equals 3. ಇಲ್ಲಿ ಡಿಗ್ರಿ ಆಫ್ ಈಕ್ವೇಶನ್ ಏನಾಗಿರುತ್ತೆ? 1 ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ 2x ಸ್ಕ್ವೇರ್ ಪ್ಲಸ್ 5 ಈಕ್ವಲ್ಸ್ 10. ಇಲ್ಲಿ ಎಕ್ಸ್ನ ವೇರಿಯಬಲ್ನ ಏನು ಡಿಗ್ರಿ ಎಷ್ಟಿದೆ? 2 ಇದೆ. ಸೊ ಅದಕ್ಕೋಸ್ಕರ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿರುತ್ತೆ. ಅದನ್ನೇ ಎಕ್ಸ್ನ ಅಂದರೆ ವೇರಿಯಬಲ್ನ ಹೈಯೆಸ್ಟ್ ಪವರ್ ಏನಾಗಿದ್ರೆ 3 ಆಗಿದ್ರೆ ಅದು ನಾವೇನಂತ ಕರಿತೀರಾ? ಕ್ಯೂಬಿಕ್ ಈಕ್ವೇಶನ್. 4 ಆಗಿದ್ರೆ ಅದು ನಾವು ಬೈ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇಲ್ಲಿ ಅವನು ಕೇಳಿರೋದಿಷ್ಟೇನೆ, ಮೆನ್ಷನ್ ದ ಟೈಪ್ಸ್ ಆಫ್ ಈಕ್ವೇಶನ್ ಅಂತ ಹೇಳಿದ್ದಾನೆ. ಮೆನ್ಷನ್ ದ ಟೈಪ್ಸ್ ಆಫ್ ಈಕ್ವೇಶನ್ ಅಂತ ಕೇಳಿದಾಗ ಲೀನಿಯರ್ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್, ಕ್ಯೂಬಿಕ್ ಈಕ್ವೇಶನ್, ಬೈ ಕ್ವಾಡ್ರಾಟಿಕ್ ಈಕ್ವೇಶನ್. Then give the meaning of linear equation. ಲೀನಿಯರ್ ಈಕ್ವೇಶನ್ನ ಮೀನಿಂಗ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾನೆ. ನಾನು ಈಗೆಲ್ಲ ಜಸ್ಟ್ ಹೇಳಿದೆ, ಇಫ್ ದ ಡಿಗ್ರಿ ಆಫ್ ದ ಈಕ್ವೇಶನ್ ಈಸ್ 1 ಈಸ್ ನೋನ್ ಆಸ್ ಲೀನಿಯರ್ ಈಕ್ವೇಶನ್. ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಅಂತಂದ್ರೆ ಆ ಲೀನಿಯರ್ ಈಕ್ವೇಶನ್ ಈಸ್ ಅನ್ ಈಕ್ವೇಶನ್ ಇನ್ ವಿಚ್ ಹೈಯೆಸ್ಟ್ ಪವರ್, ನಾನು ಹೇಳಿದ್ನಲ್ಲ ಹೈಯೆಸ್ಟ್ ಪವರ್ 1 ಆಗಿದ್ರೆ ಲೀನಿಯರ್ ಈಕ್ವೇಶನ್, 2 ಆಗಿದ್ರೆ ಕ್ವಾಡ್ರಾಟಿಕ್, 3 ಆದರೆ ಕ್ಯೂಬಿಕ್, 4 ಆದರೆ by quadratic. Highest power of the variable always 1. It is also known as 1 degree equation ಅಂತ ಹೇಳ್ತೀವಿ. ಕ್ಲಿಯರ್ ಸ್ಟೂಡೆಂಟ್ಸ್? ಎಕ್ಸಾಂಪಲ್ ಬೇಕಾದ್ರೆ 2x plus 5 equals 8 ಅಥವಾ 3 ಏನೋ ಒಂದು ಕೊಡಬಹುದು ನೀವು. ಡಿಗ್ರಿ ಆಫ್ ಈಕ್ವೇಶನ್ ಏನಾಗಿರಬೇಕು? 1 ಆಗಿರಬೇಕು. ಹೈಯೆಸ್ಟ್ ಪವರ್ 1 ಆಗಿರಬೇಕು ಅಷ್ಟೇ. ದೆನ್ ವಾಟ್ ಆರ್ ಕ್ವಾಡ್ರಾಟಿಕ್ ಈಕ್ವೇಶನ್? ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಏನು? ಇದನ್ನು ನಾವು ಸೆಕೆಂಡ್ ಆರ್ಡರ್ ಈಕ್ವೇಶನ್ ಅಂತಲೂ ಕೂಡ ಕರಿತೀವಿ. ಇಫ್ ದ ಡಿಗ್ರಿ ಆಫ್ ದ ಈಕ್ವೇಶನ್ ಈಸ್ 2 ಈಸ್ ನೋನ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ವೆರಿ ಸಿಂಪಲ್. ಇದು ಮೇಜರ್ ಆಗಿ ನಿಮಗೆ ಕೇಳುವಂಥದ್ದು. ವಾಟ್ ಯು ಮೀನ್ ಬೈ ಈಕ್ವೇಶನ್? ವಾಟ್ ಆರ್ ದ ಟೈಪ್ಸ್ ಆಫ್ ಈಕ್ವೇಶನ್? ವಾಟ್ ಯು ಮೀನ್ ಬೈ ಲೀನಿಯರ್ ಈಕ್ವೇಶನ್? ವಾಟ್ ಯು ಮೀನ್ ಬೈ ಕ್ವಾಡ್ರಾಟಿಕ್ ಈಕ್ವೇಶನ್? ಒಂದು ವಿಚಾರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ದೇನಾದರೂ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಗಿದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನೋ ಪ್ರಾಬ್ಲಮ್ಸ್ ನಿಮ್ಮ ಸಿಲೆಬಸ್ನಲ್ಲಿ ಇಲ್ಲ. ಕ್ಲಿಯರ್ ಸ್ಟೂಡೆಂಟ್ಸ್? ನಾನು ತೋರಿಸ್ತೀನಿ. ಕ್ವಶನ್ ಪೇಪರ್ನ ನೋಡುವಾಗ ಫಾರ್ಮುಲಾ ಮೆಥಡ್ ಅಂತ ಹೇಳ್ತೀವಿ ಅಥವಾ ಶ್ರೀಧರಾಚಾರ್ಯಾಸ್ ಮೆಥಡ್ ಅಂತ ಹೇಳ್ತೀವಿ. ಅದು ನಿಮ್ಮ ಸಿಲೆಬಸಲ್ಲಿ ಇಲ್ಲ. ಯಾರಾಗಿದ್ರೆ ಮಾತ್ರ? ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಗಿದ್ರೆ ಮಾತ್ರ. ಅದರ್ ಯೂನಿವರ್ಸಿಟೀಸ್ಗೆಲ್ಲ ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ, ಶ್ರೀಧರಾಚಾರ್ಯಸ್ ಮೆಥಡ್ ಅಥವಾ ಫಾರ್ಮುಲಾ ಮೆಥಡ್ ಅಪ್ಲಿಕಬಲ್ ಆಗುತ್ತೆ ಸ್ಟೂಡೆಂಟ್ಸ್. ಸಿಲೆಬಸ್ ಅಲ್ಲಿ ಪರ್ಫೆಕ್ಟ್ ಆಗಿ ನೀವು ನೋಡ್ಕೊಳ್ಳಿ ಅಂತ ಒಂದು ಕಿವಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಇರೋರ್ ಆದ್ರೆ ಈ ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದಾಗಿದ್ರೆ? ಕ್ವಾಡ್ರಾಟಿಕ್ ಈಕ್ವೇಶನ್ ಸಿಲೆಬಸ್ ಅಲ್ಲಿ ಇದ್ರೆ. ಸೊ ಸೊಲ್ಯೂಷನ್ ಆಲ್ರೆಡಿ ಇದೆ. ಪ್ರಶ್ನೆನಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆ, ಅದನ್ನ ಮಾಡಿಫೈ ಮಾಡಿದ್ದೀನಿ. ಈಗ ಏನಂತೆ? ಫಾರ್ಮ್ ದ ಈಕ್ವೇಶನ್ನ ಫಾರ್ಮ್ ಮಾಡ್ಬೇಕಂತೆ. ಹೂಸ್ ರೂಟ್ಸ್ ಆರ್ 5 and -2. 5 ಮತ್ತು -2 ಆಗಿದ್ರೆ ಅದರ ರೂಟ್ಸ್ ಈಕ್ವೇಶನ್ನ, ಕ್ವಾಡ್ರಾಟಿಕ್ ಈಕ್ವೇಶನ್ನ ಫಾರ್ಮ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಫಾರ್ಮ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಏನಾಗಿರುತ್ತೆ? x² ಮೈನಸ್ sum of the roots into x plus product of the roots equals 0.
ಅಂದರೆ ಏನು ಸಹ ನೀವು ಹೇಳ್ತಾ ಇರೋದು ಅಂತಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಇದು ಕಂಪಲ್ಸರಿ, ಇಲ್ಲಿ ಇಲ್ಲಿ ಸಮ್ ಆಫ್ ದ ರೂಟ್ಸ್ ಬರುತ್ತೆ ಇಂಟು ಎಕ್ಸ್ ಪ್ಲಸ್ ಇಲ್ಲಿ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಬರುತ್ತೆ ಈಕ್ವಲ್ 0. ಅಂದರೆ ಅಂದರೆ ಸಮ್ ಆಫ್ ದ ರೂಟ್ಸ್ ಅಂತಂದ್ರೆ ಕೂಡಬೇಕು. ಯಾವುದನ್ನು ಕೂಡಬೇಕು? 5 ಮತ್ತು -2ನ ಕೂಡಬೇಕು. ಯಾವುದು? ಸಮ್ ಆಫ್ ದ ರೂಟ್ಸ್ ಆಗಿದ್ರೆ. ಹಾಗಾದ್ರೆ ಸಮ್ ಆಫ್ ದ ರೂಟ್ಸ್ ಮಾಡಬೇಕು ಅಂದಾಗ 5 ಪ್ಲಸ್ ಇಂಟು -2. ಹಾಗಾದ್ರೆ ಸಮ್ ಆಫ್ ದ ರೂಟ್ಸ್ ಬರುವಂತಹದ್ದು 3 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ನಾವು ಬರೀಬೇಕಾಗಿರೋದು 3x. ಓಕೆನಾ ಸ್ಟೂಡೆಂಟ್ಸ್? ದೆನ್ ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂತಂದ್ರೆ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲಿಕೇಶನ್. ಹಾಗಾದ್ರೆ ಪ್ರಾಡಕ್ಟ್ ಆಫ್ ದ ರೂಟ್ಸ್ನ ಕಂಡುಹಿಡಿಬೇಕು ಅಂತ ತಂದಾಗ 2 ರೂಟ್ಸ್ ಇರೋದು 5 ಇಂಟು ಇನ್ನೊಂದು ರೂಟ್ ಇರೋದು ಎಷ್ಟು? -2. ಹಾಗಾದ್ರೆ 5 2 10 ಪ್ಲಸ್ ಇಂಟು -10. ಹಾಗಾದ್ರೆ ಇಲ್ಲಿ ಬರುವಂತಹದ್ದು ಇಲ್ಲಿ ಏನು ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂತ ಏನು ಹೇಳ್ತಿದೀವೋ ಇಲ್ಲಿ ಬರುವಂತಹದ್ದು -10. ದೆನ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ ಇಂಟು -10 ಈಕ್ವಲ್ಸ್ 0 ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇನೆ ಈಕ್ವೇಶನ್ ಫಾರ್ಮ್ ಮಾಡಿ ಅಂತ ಹೇಳ್ತಾ ಇರುವಂತಹದ್ದು. ಹಾಗಾದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಸಮ್ ಆಫ್ ದ ರೂಟ್ಸ್ ಇಲ್ಲಿ ಸಪ್ರೇಟ್ ಆಗಿ ಮಾಡಿದ್ದೀನಿ. ಸಮ್ ಆಫ್ ದ ರೂಟ್ಸ್ 2 ರೂಟ್ ಇರೋದು 5 ಮತ್ತು -2ನ ಆಡ್ ಮಾಡಿದ್ರೆ ಬರೋದು 3 ಆಗಿರುತ್ತೆ ಸಮ್ ಆಫ್ ದ ರೂಟ್ಸ್. ಪ್ರಾಡಕ್ಟ್ ಆಫ್ ದ ರೂಟ್ಸ್ 5 ಮತ್ತು -2ನ ಮಲ್ಟಿಪ್ಲೈ ಮಾಡಿದ್ರೆ ಬರುವಂತಹದ್ದು -10 ಆಗಿರುತ್ತೆ. ಅದನ್ನ ಅಪ್ಲೈ ಮಾಡಿದ್ರೆ ಅಂದ್ರೆ ಇಷ್ಟು ಬರುತ್ತೆ ಸ್ಟೂಡೆಂಟ್ಸ್. ಇಷ್ಟು ಸೆಕ್ಷನ್ ಎಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಷ್ಟು ಸೆಕ್ಷನ್ ಎಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಈ ಕ್ವಶನ್ಸ್ನ ಆತ ಕೇಳಲಿಲ್ಲ. ಸೆಕ್ಷನ್ ಎ ಒಂದು ಕಂಪಲ್ಸರಿ ಥಿಯರಿ ಆಫ್ ಇಕ್ವೇಷನ್ ಇಂದ ಒಂದು ಬಂದೇ ಬರುತ್ತೆ. ಅಕಸ್ಮಾತ್ ಏನಾದರೂ ಇವರು ಕ್ವಶನ್ ಪೇಪರ್ ಸೆಟ್ ಈ ಕ್ವಶನ್ಸ್ ಅಲ್ಲಿ ಒಂದು ಥಿಯರಿ ಕ್ವಶನ್ನ ಕೇಳಲಿಲ್ಲ ಅಂದ ಪಕ್ಷದಲ್ಲಿ ನಿಮಗೆ ಆಗ ಕೇಳ್ತಾರೆ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಏನ್ ಕೇಳ್ತಾರೆ ಸ್ಟೂಡೆಂಟ್ಸ್? ಪ್ರಾಬ್ಲಮ್ಸ್ನ ಕೇಳ್ತಾರೆ. ಹಾಗಾದ್ರೆ ಆ ಪ್ರಾಬ್ಲಮ್ಸ್ ಹೆಂಗಿರುತ್ತೆ ಅನ್ನೋದನ್ನ ನಾವೀಗ ಕ್ವಶನ್ ಪೇಪರ್ ಮುಖಾಂತರ ನೋಡೋಣ. ನಿಮ್ಗಿನ್ನೂ ಡೀಟೇಲ್ ಆಗಿ ಬೇಕು ಅಂತಂದ್ರೆ ಥಿಯರಿ ಆಫ್ ಈಕ್ವೇಷನ್ ಪ್ಲೇ ಲಿಸ್ಟ್ ಅಲ್ಲಿ ಕೆಳಗಡೆ ಕೊಡ್ತೀನಿ. ಥಿಯರಿ ಆಫ್ ಈಕ್ವೇಷನ್ ಅಲ್ಲಿ ಪಾರ್ಟ್ 1 ನೀವು ಗಮನಿಸಿದ್ರೆ ಮಿನಿಮಮ್ ಅಲ್ಲಿ 25 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ, ಅಲ್ಲಿ ನೀವು ಗಮನಿಸಬಹುದು ಸ್ಟೂಡೆಂಟ್ಸ್. ಹಾಗಾದ್ರೆ ಬನ್ನಿ ಸ್ಟೂಡೆಂಟ್ಸ್, ಈಗ ನೋಡೋಣ ಒಂದೊಂದೇ ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ ಎಗೆ ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇದು 2012ನೇ ಇಸ್ವಿ ಕ್ವಶನ್ ಪೇಪರ್ ಆಗಿದೆ. ಸೆಕ್ಷನ್ ಎಗೆ ಯಾವ ರೀತಿ ಕೇಳಿದ್ದಾರೆ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನು ನೋಡೋಣ. ಮೊದಲು ಕನ್ನಡ ವರ್ಷನ್ ಇದೆ, ಆಮೇಲಿಂದ ಇಂಗ್ಲಿಷ್ ವರ್ಷನ್ ಬರುತ್ತೆ. ಓಕೆ ಓಕೆ ಸಾಲ್ವ್ ಫಾರ್ ಎಕ್ಸ್ ಅಂತ ಕೇಳಿದ್ದಾರೆ. ಎಕ್ಸ್ ಸ್ಕ್ವೇರ್ -4 = 0. ಎಕ್ಸ್ ಸ್ಕ್ವೇರ್ -4 = 0. ಈ -4ನ ಆ ಸೈಡ್ ಕಳಿಸ್ಬಿಡಿ. ಎಕ್ಸ್ ಸ್ಕ್ವೇರ್ +4. ಇಲ್ಲಿ ನೀವು ಗಮನಿಸ್ತಿರೋ ಹಾಗೆ ಇಲ್ಲಿ ಪವರ್ ಅಲ್ಲಿ 2 ಇದೆ. ಈ 2ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಅದು ಸ್ಕ್ವೇರ್ ರೂಟ್ ಆಗಿರುತ್ತೆ. ಸೊ ಸ್ಕ್ವೇರ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದಾಗ ಎಕ್ಸ್ +or- √4 ಆಗಿರುತ್ತೆ. ಹಾಗಾದ್ರೆ ಎಕ್ಸ್ +or-2 ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ಆನ್ಸರ್ ಆಗಿರುತ್ತೆ. ಇನ್ನೇನಾದ್ರು ಕೇಳಿದಾನ ಅಂತ ನೋಡೋಣ ಥಿಯರಿ ಆಫ್ ಈಕ್ವೇಷನ್ ಅಲ್ಲಿ. ಸೊ ಮತ್ತೇನು ಪ್ರಶ್ನೆ ಏನು ಕೇಳಿಲ್ಲ, ಪ್ರಾಬ್ಲಮ್ ಮಾತ್ರ ಇರುವಂಥದ್ದಾಗಿರುತ್ತೆ. ಸೆಕ್ಷನ್ ಎ ಎಲ್ಲ ಕ್ವಶನ್ ಪೇಪರ್ ನೋಡೋಣ, ಆಮೇಲೆ ಸೆಕ್ಷನ್ ಬಿಗೆ ಹೋಗೋಣ ಸ್ಟೂಡೆಂಟ್ಸ್. ದೆನ್ 2012ನೇ ವರ್ಷದ ಕ್ವಶನ್ ಪೇಪರ್ ಆದಮೇಲೆ 2013ನೇ ವರ್ಷದ ಕ್ವಶನ್ ಪೇಪರ್,
ಇದರಲ್ಲಿ ಏನು ಕೇಳಿದ್ದಾನೆ ಅಂತ ನೋಡೋಣ. ಓಕೆ ಓಕೆ ಡಿಫೈನ್ ಆನ್ ಈಕ್ವೇಶನ್ ಏನು ಕೇಳಿದ್ದಾನೆ ಸ್ಟೂಡೆಂಟ್ಸ್? ಡಿಫೈನ್ ಆನ್ ಈಕ್ವೇಶನ್. ಇದನ್ನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಜೊತೆಗೆ ಏನಂತ ಹೇಳಿದ್ದೇನೆ, ಫಾರ್ಮ್ ಆನ್ ಈಕ್ವೇಶನ್ ಹೂಸ್ ರೂಟ್ಸ್ ಆರ್ 25 ಆ್ಯಂಡ್ -3 ಅಂತ ಹೇಳ್ತೇನೆ. ಆಲ್ರೆಡಿ ನಾನು ಈ ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ದೆ. ಮೊದಲೇನು ಮಾಡಬೇಕು, ಸಮ್ ಆಫ್ ದ ರೂಟ್ಸ್ 25 ಪ್ಲಸ್ ಆಫ್ -3, 25 -3 ಅಂದರೆ ಬರೋದು 22. ಸಮ್ ಆಫ್ ದ ರೂಟ್ಸ್ ಆದಮೇಲೆ ಮತ್ತೆ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಮಾಡಬೇಕು. 25 ಇಂಟು -3 ಅಂದರೆ ಬರೋದು -75 ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ? ದೆನ್ x² ಮೈನಸ್ ಸಮ್ ಆಫ್ ದ ರೂಟ್ಸ್ ಎಷ್ಟು? 22x ಪ್ಲಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಎಷ್ಟಿದೆ? -75 ಈಕ್ವಲ್ಸ್ 0. ಹಾಗಾದರೆ x² ಮೈನಸ್ 22x ಮೈನಸ್ 75 ಈಕ್ವಲ್ 0 ಇದೇ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಮತ್ತೆ ಇನ್ನೇನಾದ್ರು ಕೇಳಿದಾರ ಥಿಯರಿ ಆಫ್ ಇಕ್ವೇಶನ್? ನೋ. ಹಾಗಾದರೆ 2013ನೇ ಇಸ್ವಿ ಕ್ವಶನ್ ಪೇಪರಲ್ಲಿ 2 ಕ್ವಶನ್ ಕೇಳಿದ್ದಾನೆ. ಸೆಕ್ಷನ್ ಎನಲ್ಲಿ ಒಂದು ಪ್ರಾಬ್ಲಮ್, ಒಂದು ಥಿಯರಿ. ಹಾಗಾದ್ರೆ ಈಗ ನೆಕ್ಸ್ಟ್ ಪೇಪರ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, 2013ನೇ ಇಸ್ವಿ ಕ್ವಶನ್ ಪೇಪರಲ್ಲೂ ಕೂಡ ಅಂದರೆ ಇದು 100 ಮಾರ್ಕ್ಸ್ದು ರಿಪೀಟರ್ಸ್ ಪೇಪರ್. ಕ್ವಶನ್ ಪೇಪರ್ ಆ ವರ್ಷದಲ್ಲಿ ರಿಪೀಟರ್ಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಕೇಳಿರುವಂತಹದ್ದು ರೈಟ್ ದ ಟೈಪ್ಸ್ ಆಫ್ ಈಕ್ವೇಶನ್ನ ಟೈಪ್ಸ್ ಕೇಳಿದ್ದಾರೆ. ಈಕ್ವೇಶನ್ ಟೈಪ್ ಲೀನಿಯರ್ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್, ಕ್ಯೂಬಿಕ್ ಈಕ್ವೇಶನ್, ಬೈ ಕ್ವಾಡ್ರಾಟಿಕ್ ಈಕ್ವೇಶನ್. ಅದೇ ರೀತಿಯಲ್ಲಿ ಸಾಲ್ವ್ ಫಾರ್ ಎಕ್ಸ್ ಅಂತ ಹೇಳಿದರೆ ಎಷ್ಟು? 4x² ಮೈನಸ್ 16 ಈಕ್ವಲ್ 0. ಹಾಗಾದರೆ 4x² ಮೈನಸ್ 16 ಈಕ್ವಲ್ 0. 4x² ಮೈನಸ್ 16 ಆ ಸೈಡ್ ಕಳಿಸ್ಬಿಡೋಣ, ಪ್ಲಸ್ 16. 4x²ನಲ್ಲಿ x² ಇಲ್ಲೇ ಇರಿಸ್ಕೊಳ್ಳೋಣ, 4ನ ರೈಟ್ ಸೈಡ್ ಕಳಿಸೋಣ. ಆ ಕೋಎಫಿಷಿಯಂಟ್ ಆಗಿರೋದ್ರಿಂದ ಡಿನಾಮಿನೇಟರ್ ಬರುತ್ತೆ. x² ಈಕ್ವಲ್ಸ್ 4 1s 4 4s. ಹಾಗಾದರೆ x² ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 4. ಸಾರಿ, ಆ ಸ್ಕ್ವೇರ್ ರೂಟ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರ ಅಂತಂದರೆ ಸ್ಕ್ವೇರ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ, ಪ್ಲಸ್ ಆರ್ ಮೈನಸ್ ರೂಟ್ 4. ದೆನ್ ಎಕ್ಸ್ ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 2 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 2013ನೇ ಇಸ್ವಿಯ ಇನ್ನೊಂದು ಕ್ವಶನ್ ಪೇಪರ್. ಆದರೆ ಇಲ್ಲೂ ಕೂಡ 2 ಕ್ವಶನ್ಸ್ನ ಕೇಳಿದ್ದಾರೆ. ದೆನ್ ನೆಕ್ಸ್ಟ್ ಹೋಗೋಣ. 2013ನೇ ಇಸ್ವಿ ಕ್ವಶನ್ ಪೇಪರ್ ಮತ್ತೆ ಇನ್ನೊಂದು ಪೇಪರ್ ಸಿಕ್ತು 100 ಮಾರ್ಕ್ಸಿಂದು. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಡಿಫೈನ್ ಆನ್ ಈಕ್ವೇಶನ್ನ ಡಿಫೈನ್ ಮಾಡಿ. ಆಲ್ರೆಡಿ ಇದರಿಂದಲೇ ನಾನು ಸ್ಟಾರ್ಟ್ ಮಾಡಿದ್ದು ರಿವಿಷನ್ ಕ್ಲಾಸ್ನ. ಇದು ಮತ್ತೆ ರಿಪೀಟ್ ಆಗೋದು ಬೇಡ, ಟೈಮ್ ವೇಸ್ಟ್ ಆಗೋದು ಬೇಡ. ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ. ಅಕಸ್ಮಾತ್ ಇವಾಗ ಏನಾದ್ರು ಕನ್ಫ್ಯೂಷನ್ ಬಂತು ಅಂದರೆ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೀನಲ್ವ, ಮತ್ತೆ ಅದನ್ನು ಒಂದ್ಸಲಿ ರಿವೈಂಡ್ ಮಾಡಿ ನೋಡಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಪೇಪರ್ ಹೋಗೋಣ ಸ್ಟೂಡೆಂಟ್ಸ್. ಹಾಗಾದ್ರೆ ಇದು 2014ನೇ ಇಸ್ವಿ ಕ್ವಶನ್ ಪೇಪರ್. 2014ನೇ ಇಸ್ವಿ ಕ್ವಶನ್ ಪೇಪರಲ್ಲಿ ವಾಟ್ ಆರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕೇಳಿದ್ದಾನೆ. ಹಾಗಾದರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದರೆ ಏನು ಅಂತ ಕೇಳಿದರೆ, ಹಾಗಾದರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದರೆ ಇಫ್ ದ ಡಿಗ್ರಿ ಆಫ್ ದ ಈಕ್ವೇಶನ್ ಇಸ್ 1 ಇಸ್ ನೋನ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ಮತ್ತೆ ಸಾಲ್ವ್ ಅಂತ ಇನ್ನೊಂದು ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ಏನಂತೆ ಸಾಲ್ವ್ ಮಾಡಬೇಕಂತೆ ಬರ್ಕೊಳ್ಳೋಣ. ಸಾಲ್ವ್ ಮಾಡೋಣ. 5x² ಈಕ್ವಲ್ಸ್ 28 ಮೈನಸ್ 2x². ಹಾಗಾದರೆ ಮೈನಸ್ 2x² ಈ ಸೈಡ್ ತಗೋಣ. ಹಾಗಾದರೆ ಬರೋದು 5x² ಪ್ಲಸ್ 2x² ಈಕ್ವಲ್ಸ್ 28. 5x² 2x² ಕೂಡಿದ್ರೆ ಬರೋದು 7x² ಈಕ್ವಲ್ಸ್ 28. x² ಅಲ್ಲೇ ಇರಲಿ, ಕೋಎಫಿಷಿಯಂಟ್ನ ರೈಟ್ ಹ್ಯಾಂಡ್ ಸೈಡ್ ಕಳ್ಸೋಣ. 28 ಡಿವೈಡ್ ಬೈ 7. ಹಾಗಾದರೆ x² ಈಕ್ವಲ್ಸ್ 7 4s. ದೆನ್ ಐಡಿಯಾ ಬಂದ್ಬಿಡುತ್ತೆ ನಿಮಗೆ. x ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 4. x ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 2. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ
ಮತ್ತೆ 2 ಪ್ರಶ್ನೆನ ಇಲ್ಲಿ ಕೇಳ್ದ. ದೆನ್ ಈಗ ನಾವು ಮಾಡಿದ್ದು 2014ನೇ ವರ್ಷದ 90 ಮಾರ್ಕ್ಸಿಂದು. ದೆನ್ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಹೋಗೋಣ. 14ನೇ ವರ್ಷದಲ್ಲಿ CBCS 70 ಮಾರ್ಕ್ಸ್ಗೆ ಇರುವಂತಹ ಕ್ವಶನ್ ಪೇಪರ್ನಲ್ಲಿ ಯಾವ ರೀತಿ ಕೇಳಿದಾನೆ, ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡೋಣ. ಫಾರ್ಮ್ ದ ಈಕ್ವೇಶನ್ ಹೂ ದ ರೂಟ್ಸ್ ಆರ್ 2 and -5. ಆಬ್ವಿಯಸ್ಲಿ ಈಗೆಲ್ಲ ಜಸ್ಟ್ ಮಾಡಿದೆ. ಸಮ್ ಆಫ್ ದ ರೂಟ್ಸ್ ಮಾಡಿ ಮತ್ತೆ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಮಾಡಿ. ಸಮ್ ಆಫ್ ದ ರೂಟ್ಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಬಂದ ನಂತರ x² ಮೈನಸ್ ಸಮ್ ಆಫ್ ದ ರೂಟ್ಸ್ ಇಂಟು x ಪ್ಲಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಈಕ್ವಲ್ 0. ಹಾಗಾದರೆ ಸಮ್ ಆಫ್ ದ ರೂಟ್ಸ್ ಅಂತಂತಂದರೆ 2ರಲ್ಲಿ -5 ಹೋದರೆ -3. ದೆನ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂತಂತಂದರೆ 5 2 10 -10. ದೆನ್ ಬರುವಂತಹದ್ದು x² -20 ಪ್ಲಸ್ 3x -10 ಈಕ್ವಲ್ 0. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ ಥಿಯರಿ ಆಫ್ ಈಕ್ವೇಷನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಕೊಟ್ಟಿಲ್ಲ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ಪೇಪರ್ ಹೋಗೋಣ. ಬನ್ನಿ ಸ್ಟೂಡೆಂಟ್ಸ್. 2014ನೇ ಇಸ್ವಿನಲ್ಲಿ ಮತ್ತೊಂದು ಕ್ವಶನ್ ಪೇಪರ್, ರಿಪೀಟರ್ಸ್ ಕ್ವಶನ್ ಪೇಪರ್ ಇದೆ. 100 ಮಾರ್ಕ್ಸಿನ ಕ್ವಶನ್ ಪೇಪರ್. ವಾಟ್ ಡು ಯು ಮೀನ್ ಬೈ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳಿದರೆ, ಜೊತೆಗೆ ಇನ್ನೂ ಒಂದು ಪ್ರಾಬ್ಲಮ್ ಬೇರೆ ಕೇಳಿದರೆ. ಸಾಲ್ವ್ ಫಾರ್ ಎಕ್ಸ್ ಅಂದ್ಬಿಟ್ಟಿದೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಏನಂತೆ? 2x² -32 ಈಕ್ವಲ್ 0. -32ನ ಆ ಸೈಡ್ ಕಳ್ಸೋಣ. 2x² ಈಕ್ವಲ್ಸ್ 32. x² ಈಕ್ವಲ್ಸ್ 32 ಡಿವೈಡ್ ಬೈ 2. x² ಈಕ್ವಲ್ಸ್ 16. x ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 16. x ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ 4 ಆಗಿರುತ್ತೆ ಸ್ಟೂಡೆಂಟ್ಸ್. ಈಸಿ. ಗೊತ್ತಿದ್ರೆ ಈಸಿ, ಗೊತ್ತಿಲ್ಲ ಅಂದರೆ ಅದು ದೊಡ್ಡ ಕಷ್ಟ. ಈ ಥರ ಪ್ರಾಬ್ಲಮ್ ಕೊಟ್ಟರೆ ಯಾವುದೇ ಕಾರಣಕ್ಕಾಗಿ ಬಿಡಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಪಾರ್ಟ್ 1ನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೀವು ನೋಡಿ. ಪಾರ್ಟ್ 2ನಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, 2014ನೇ ವರ್ಷದ ರಿಪೀಟರ್ಸ್ ಪೇಪರ್ ಆದಮೇಲೆ ನೆಕ್ಸ್ಟ್ ಪೇಪರ್ ಹೋಗೋಣ. ಹಾಗಾದ್ರೆ ಇದು 2015ನೇ ಇಸ್ವಿ ಕ್ವಶನ್ ಪೇಪರ್. ಏನಂತ ಕೇಳಿದಾನೆ? 2015ನೇ ಇಸ್ವಿ ಕ್ವಶನ್ ಪೇಪರ್ ಅಲ್ಲಿ ವಾಟ್ ಡು ಯು ಮೀನ್ ಬೈ ಕ್ವಾಡ್ರಾಟಿಕ್ ಈಕ್ವೇಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇಫ್ ದ ಡಿಗ್ರಿ ಆಫ್ ದ ಈಕ್ವೇಷನ್ ಈಸ್ 2 is known as ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ 2015ನೇ ಇಸ್ವಿ ಕ್ವಶನ್ ಪೇಪರ್ ಆದ್ಮೇಲೆ ನೆಕ್ಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಏನು ಕೇಳಿದಾರೆ ಅಂತ ನೋಡೋಣ. 2015ನೇ ಇಸ್ವಿ ಕ್ವಶನ್ ಪೇಪರ್ CBCS ಕ್ವಶನ್ ಪೇಪರ್ 70 ಮಾರ್ಕ್ಸ್ಗೆ. ಇಲ್ಲಿ ಏನು ಕೇಳಿದರೆ ಪ್ರಶ್ನೆ ಅಂತ ನೋಡೋಣ. ವಾಟ್ ಯು ಮೀನ್ ಬೈ linear equation? That is, give the meaning of linear equation. If the degree of the equation is 1 is known as linear equation ಅಂದ್ಬಿಟ್ಟಿದೆ. 2015ನೇ ಇಸ್ವಿಯ CBCS ಕ್ವಶನ್ ಪೇಪರ್ ನಲ್ಲಿ ಕೇಳಿರೋ ಸೆಕ್ಷನ್ ಎಗೆ. ನೆಕ್ಸ್ಟ್ ಹೋಗೋಣ. ಎರಡು 2016ನೇ ಇಸ್ವಿ ಕ್ವಶನ್ ಪೇಪರ್ ನಲ್ಲಿ ಕೇಳಿರೋದು ರೈಟ್ ದ ಮೀನಿಂಗ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಪ್ರಾಬ್ಲಮ್ ಏನು ಕೇಳಿಲ್ಲ, ಥಿಯರಿ ಕ್ವಶನ್ ಕೇಳಿರೋದು. ಪಕ್ಕಾ ಬರೀರಿ. ಮೀನಿಂಗ್ ಕೇಳಿದ್ರೆ ಒಂದು ಎಕ್ಸಾಂಪಲ್ ಕೂಡ ಬರೀರಿ. ಸರ್ ಎಕ್ಸಾಂಪಲ್ ಯಾವ ರೀತಿ ಬರೆಯೋದು ಸರ್? ಡಿಗ್ರಿ ಆಫ್ ಈಕ್ವೇಷನ್ 2 ಇರಬೇಕಷ್ಟೇ. ಸುಮ್ಮನೆ 2x² ಪ್ಲಸ್ 5x ಪ್ಲಸ್ 6 ಈಕ್ವಲ್ 0. ದಟ್ಸ್ ಇಟ್. ಅಥವಾ 3x² ಮೈನಸ್ 2x ಮೈನಸ್ 3 ಈಕ್ವಲ್ 0. ಓಕೆನಾ ಸ್ಟೂಡೆಂಟ್ಸ್? ಇಲ್ಲಿ ಹೈಯೆಸ್ಟ್ ಪವರ್ ಎಕ್ಸ್ಗೆ, ಇಲ್ಲಿ 1 ಇದೆ, ಇಲ್ಲಿ ಎಕ್ಸ್ಗೆ ಹೈಯೆಸ್ಟ್ ಪವರ್ ಏನಾಗಿರ್ಬೇಕು? 2 ಇರಬೇಕು. ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ 2016ನೇ ಇಸ್ವಿ ಕ್ವಶನ್ ಪೇಪರ್ ಆದಮೇಲೆ ಮತ್ತೆ ನೋಡೋಣ. ಓಕೆ ಸ್ಟೂಡೆಂಟ್ಸ್, 2017ನೇ ಇಸ್ವಿ ಕ್ವಶನ್ ಪೇಪರ್ ನೋಡೋಣ. CBCSದು. ಸೊ ಏನು ಕೇಳಿದ್ದೇನೆ ಸೆಕ್ಷನ್ ಎಗೆ ಅಂದರೆ ಥಿಯರಿ ಆಫ್ ಈಕ್ವೇಷನ್ ಅಲ್ಲಿ ಸಾಲ್ವ್ ಫಾರ್ ಎಕ್ಸ್ ಅಂತೆ. x plus 3 plus x equals 5. Very simple problem. ಹಾಗಾದರೆ x plus 3 plus x equals 5.
ಒಂದು ಎಕ್ಸ್ ಕೂಡಲೇ ಬರೋದು 2x + 3 = 5. ಹಾಗಾದರೆ +3ನ ಆ ಸೈಡ್ ಕಳ್ಸೋಣ. 2x = 5 - 3. 2x = 2. x = 2/2. ದೆನ್ x = 1 ಆಗಿರುತ್ತೆ ಸ್ಟೂಡೆಂಟ್ಸ್. ವೆರಿ ಸಿಂಪಲ್. ಕಾನ್ಸಂಟ್ರೇಷನ್ ಇಟ್ಟು ಮಾಡಿದ್ರೆ ಪರ್ಫೆಕ್ಟಾಗಿ 2 ಮಾರ್ಕ್ಸ್ ಗಳಿಸ್ತೀರ ಸ್ಟೂಡೆಂಟ್ಸ್. ಪ್ರತಿ ಕ್ವಶನ್ ಪೇಪರಲ್ಲೂ ಸೆಕ್ಷನ್ ಎ ಒಂದು, ಥಿಯರಿ ಆಫ್ ಇಕ್ವೇಷನ್ ಇಂದ ಒಂದು ಇದ್ದೇ ಇರುತ್ತೆ. ಅದು ಯಾವ ಯೂನಿವರ್ಸಿಟಿನಾದ್ರೂ ಆಗಲಿ. ಹಾಗಾದರೆ ಈಗ ನಾವು ಮಾಡಿದ್ದು 2017ನೇ ಇಸ್ವಿ ಕ್ವಶನ್ ಪೇಪರ್. ಈಗ ನೆಕ್ಸ್ಟ್ ನೋಡೋಣ ಸ್ಟೂಡೆಂಟ್ಸ್. ಇದು 2018ನೇ ಇಸ್ವಿ ಕ್ವಶನ್ ಪೇಪರ್. CBCS ಸ್ಕೀಮಿಂದು ಫಸ್ಟ್ ಎಲ್ಲ ಕನ್ನಡ ವರ್ಷನ್ ಇದೆ. ಓಕೆ, ನೋ ಇಶ್ಯೂ. ಇಂಗ್ಲೀಷ್ ವರ್ಷನ್ ತಗೊಳ್ಳೋಣ. ಓಕೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಸಾಲ್ವ್ ಮಾಡಿದ್ದೀನಿ, ಅದಕ್ಕೋಸ್ಕರನೇ ಇಲ್ಲಿ ಕಾಣಿಸ್ತಾ ಇರುವಂತಹದ್ದು. ಆ ಒಂದು ವಿಡಿಯೋಸ್ ಕೂಡ ನೀವು ಚಾಪ್ಟರ್ ವೈಸಲ್ಲಿ ಮಾಡಿದ್ದೀನಿ ನೀಟಾಗಿ. ಅದು ಇಯರ್ ವೈಸಲ್ಲಿ ಮಾಡಿದ್ದೀನಿ, ಚಾಪ್ಟರ್ ವೈಸ್ ಆ್ಯಂಡ್ ಇಯರ್ ವೈಸ್. ಆ ಒಂದು ವಿಡಿಯೋಸ್ ಕೂಡ ನೀವು ನೋಡ್ಬೋದು ಸ್ಟೂಡೆಂಟ್ಸ್. ಮೆನ್ಷನ್ ದ ಟೈಪ್ಸ್ ಆಫ್ ಈಕ್ವೇಷನ್: ಲೀನಿಯರ್ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್, ಕ್ಯೂಬಿಕ್ ಈಕ್ವೇಷನ್ ಆ್ಯಂಡ್ ದೆನ್ ಬೈ ಕ್ವಾಡ್ರಾಟಿಕ್ ಈಕ್ವೇಷನ್. ಒಂದು ಥಿಯರಿ ಕ್ವಶನ್ ಕೇಳಿದರೆ ಓಕೆ, ಪ್ರಾಬ್ಲಮ್ ಕೇಳಿಲ್ಲ, ತೊಂದರೆ ಏನೂ ಇಲ್ಲ. ದೆನ್ ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗೋಣ ಸ್ಟೂಡೆಂಟ್ಸ್. 2018ನೇ ಇಸ್ವಿನಲ್ಲೇ ಮತ್ತೊಂದು ಕ್ವಶನ್ ಪೇಪರ್ ಸಿಕ್ಕಿದೆ. ಅದರಲ್ಲಿ ಏನು ಕೇಳಿದ್ದಾರೆ ಅಂತ ನೋಡೋಣ. ಗಿವ್ ದ ಮೀನಿಂಗ್ ಆಫ್ ಈಕ್ವೇಷನ್. ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ನಾವು ಅಲ್ವಾ ಸ್ಟೂಡೆಂಟ್ಸ್. ದೆನ್ ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗೋಣ. ಎರಡು 2019ನೇ ಇಸ್ವಿ ಕ್ವಶನ್ ಪೇಪರ್. CBCS 70 ಮಾರ್ಕ್ಸ್ ಕೇಳಿರುವಂತಹ ಪ್ರಶ್ನೆ. ಕನ್ನಡ ಇಂಗ್ಲಿಷ್ ಎರಡು ಮಿಕ್ಸ್ ಇದೆ. ನೋ ಇಶ್ಯೂ. ನಮಗೆ ಬೇಕಾಗಿರೋದು ಥಿಯರಿ ಆಫ್ ಈಕ್ವೇಷನ್ ಅಲ್ಲಿ ಯಾವ ಪ್ರಶ್ನೆ ಕೇಳಿದ್ದಾರೆ ಅಂದ್ಬಿಟ್ಟಿದೆ. ಗಿವ್ ದ ಮೀನಿಂಗ್ ಆಫ್ ಈಕ್ವೇಷನ್. ಮತ್ತೆ ಅದೇ ರಿಪೀಟ್ ಆಗ್ತಿದೆ. ಥಿಯರಿ ಆಫ್ ಈಕ್ವೇಷನ್ ಅಲ್ಲಿ ಮತ್ತೇನಾದ್ರು ಪ್ರಾಬ್ಲಮ್ ಕೇಳಿದಾರ ಅಂತ ನೋಡೋಣ. ಇಲ್ಲ ಮೀನ್ಸ್ ಟು ಸೇ ಸೆಕ್ಷನ್ ಎನಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. 2019 ಆದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ತಗೊಳ್ಳೋಣ. ಎರಡು 2019ನೇ ಇಸ್ವಿ ಕ್ವಶನ್ ಪೇಪರ್. ಇನ್ನೊಂದು ಕ್ವಶನ್ ಪೇಪರ್ ಸಿಕ್ಕಿದೆ CBCS ದೇನೆ. ಸೊ ಮೆನ್ಷನ್ ದ ಟೈಪ್ಸ್ ಆಫ್ ಈಕ್ವೇಷನ್. ಸೇಮ್ ರಿಪೀಟೆನ್ಸ್ ಕ್ವಶನ್ಸ್ ಆಲ್ರೆಡಿ ನಾನು ಒಂದ್ಸಲಿ ನೋಡಿದ್ದೀನಿ, ನಿಮಗೂ ಒಂದ್ಸಲಿ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ ಪೇಪರ್ ನೋಡೋಣ ಸ್ಟೂಡೆಂಟ್ಸ್. 2020ರಲ್ಲಿ ಕೊರೋನಾ ಕ್ವಶನ್ ಪೇಪರ್ ಎಕ್ಸಾಮ್ ನಡೀಲಿಲ್ಲ, ಅದು ನಿಮ್ಗೆ ಗೊತ್ತಿದೆ. 2021ರಲ್ಲಿ ರಿಪೀಟರ್ಸ್ ಪೇಪರ್ ಒಂದು ಸಿಕ್ಕಿದೆ, 70 ಮಾರ್ಕ್ಸ್ CBCSದು. ಏನು ಕೇಳಿದ್ದಾರೆ ಅಂತ ನೋಡೋಣ. What is meant by simultaneous equations? Simultaneous equations already discuss ಮಾಡಿದೀವಿ ಸ್ಟೂಡೆಂಟ್ಸ್. ಪಾರ್ಟ್ ಫೈನಲ್ಲಿ ಇದು ಡೀಟೇಲ್ ಆಗಿ ಟೈಪ್ಸ್ ಸಮೇತವಾಗಿ ಮಾಡಿದೀವಿ. ಅಲ್ಲೂ ಒಂದ್ಸಲಿ ನೀವು ಡೀಟೇಲ್ ಆಗಿ ನೋಡಬಹುದಾಗಿರುತ್ತೆ ಸ್ಟೂಡೆಂಟ್ಸ್. ದೆನ್ 2021ರಲ್ಲಿ ಮತ್ತೊಂದು ಕ್ವಶನ್ ಪೇಪರ್ ಸಿಕ್ಕಿದೆ. ಡಿಫೈನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ನ ಫೈಂಡ್ ಔಟ್ ಮಾಡ್ಬೇಕಂತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ದ ಡಿಗ್ರಿ ಆಫ್ ದ ಈಕ್ವೇಷನ್ ಈಸ್ 1 ಈಸ್ ನೋನ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ದೆನ್ 2021ನೇ ಕ್ವಶನ್ ಪೇಪರ್ ಆದ್ಮೇಲೆ 2022ನೇ ಇಸ್ವಿ ಕ್ವಶನ್ ಪೇಪರ್ ಅಲ್ಲಿ ಏನ್ ಕೇಳಿದ್ದಾರೆ. ಗಿವ್ ದ ಫಾರ್ಮುಲಾ ಟು ಸಾಲ್ವ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ತಿದ್ದಾರೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಬೇಕು ಅಂದ್ರೆ ಏನ್ ಫಾರ್ಮುಲಾ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಬರುವಂತಹದ್ದು x = -b ± ಸ್ಕ್ವೇರ್ ರೂಟ್ ಆಫ್ b² - 4ac ದಟ್ಸ್ ಡಿವೈಡ್ ಬೈ 2a. ಇದೇ ಫಾರ್ಮುಲಾ ಮೆಥಡ್ ಅಥವಾ ಶ್ರೀಧರಾಚಾರ್ಯಸ್ ಮೆಥಡ್ನಲ್ಲಿ ಉಪಯೋಗಿಸುವಂತಹ
ಒಂದು ಫಾರ್ಮುಲಾ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಫಾರ್ಮುಲಾನ ನೀವು ಬರಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್, ಇದು 2022ನೇ ಇಸ್ವಿನಲ್ಲಿ ಕೊಟ್ಟಿರುವಂಥ ಕ್ವಶನ್ ಪೇಪರ್. ನೆಕ್ಸ್ಟ್ ಹೋಗೋಣ. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು BCom ಕ್ವಶನ್ ಪೇಪರಲ್ಲಿ. ಈಗ ನಾವು ನೋಡೋಣ BBA ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಅಂದರೆ BBA ಅಥವಾ BBM ಅಂತ ಮೊದಲಿತ್ತು, ಈಗ BBA ಅಂತ ಆಗಿದೆ. 2014ನೇ ಇಸ್ವಿ ಕ್ವಶನ್ ಪೇಪರ್ ನನ್ನ ಕೈಗೆ ಸಿಕ್ಕಿದೆ. ಅದು ಅವ್ರಿಗೂ ಕೂಡ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅನ್ನೋದಿದೆ. ಅವ್ರಿಗೆ ಯಾವ ರೀತಿ ಕೇಳಿದ್ದಾರೆ ಅನ್ನೋದು ನೋಡೋಣ. ವಾಟ್ ಈಸ್ ಲೀನಿಯರ್ ಈಕ್ವೇಷನ್? ವೆರಿ ಸಿಂಪಲ್, ಸೇಮ್ ಅವ್ರಿಗೂ ಅದೇ ಬಂದಿದೆ. ಸೊ ಇನ್ನೊಂದು ಪ್ರಶ್ನೆಯಲ್ಲಿ ಕೇಳಿದರೆ ಸಮ್ ಆಫ್ 4 ಕಾನ್ಸಿಕ್ಯೂಟಿವ್ ನಂಬರ್ಸ್ ಈಸ್ 166. ಫೈಂಡ್ ಔಟ್ ದೋಸ್ ನಂಬರ್ಸ್. ಕಾನ್ಸಿಕ್ಯೂಟಿವ್ ಅಂದರೆ ಕಂಟಿನ್ಯೂಯಿಂಗ್ ನಂಬರ್ಸ್. 4 ಕಂಟಿನ್ಯೂಯಿಂಗ್ ನಂಬರ್ಸ್ ಇದೆಯಂತೆ. ಅಷ್ಟು 4 ಕಂಟಿನ್ಯೂಸ್ ನಂಬರ್ಸ್ನ ಕೂಡಿದ್ರ ಅಂತಂದರೆ 166 ಬರ್ತಿದೆಯಂತೆ. ಹಾಗಾದರೆ ನಾವು ತಗೊಬೇಕಾಗಿರೋದು ಎಕ್ಸ್ ಅಂತ ಒಂದಿದೆ, 1 ನಂಬರ್ ಅಂತ ತಗೊಂಡ್ರೆ ಇನ್ನೊಂದು ನಂಬರ್ನ x+1 ಅಂತ ತಗೊಂತೀವಿ. ದೆನ್ x+2 ಇನ್ನೊಂದು ನಂಬರ್, ಇನ್ನೊಂದು x+3 ಆಗಿರುತ್ತೆ. ಹಾಗಾದರೆ ಮೊದಲನೇ ನಂಬರ್ ಎಕ್ಸ್ ಅಂತ ತಗೊಂಡ್ರೆ, ಎರಡನೇ ನಂಬರ್, ಮೂರನೇ ನಂಬರ್, ನಾಲ್ಕನೇ ನಂಬರ್, ಈ 4 ನಂಬರ್ನ ಕೂಡಿದ್ರೆ ನಾವು ಬರುವಂತಹದ್ದು 166 ಆಗಿರುತ್ತಂತೆ. ಹಾಗಾದರೆ ಕೂಡೋಣ. ಎಕ್ಸ್ ಪ್ಲಸ್ ಫಸ್ಟ್ ನಂಬರ್ ಆಯಿತು, x+1 ಇದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರ್, x+2 x+3 ಇದನ್ನ ಕೂಡೋಣ. ಕೂಡಿದ್ರೆ ನಮ್ಗೆ ಎಷ್ಟು ಬರುತ್ತಂತೆ? ಈಕ್ವಲ್ 166 ಆಗಿರುತ್ತಂತೆ. ಆದರೆ 1x 2x 3x 4x 4x 1 + 2 + 3 ಅಂದರೆ ಬರೋದು +6 ಈಕ್ವಲ್ಸ್ 166. ಈ 6ನ ಆ ಸೈಡ್ ಕಳಿಸ್ಬಿಡೋಣ. 4x = 166 - 6. 4x = 160, x = 160 / 4, x = 40. ಏನಂತೆ? x = 40 ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಫಸ್ಟ್ ಎಕ್ಸ್ ಅಂದ್ರೇನು? ಫಸ್ಟ್ ನಂಬರ್ ಎಕ್ಸ್ ಅಂದರೆ ಇಲ್ಲಿದೆ. ಇದನ್ನಕ್ಕೆ ಮತ್ತೆ ಅಪ್ಲೈ ಮಾಡಿ ಟೋಟಲ್ ಮಾಡಿ ನೋಡ್ರಿ. ಫಸ್ಟ್ ನಂಬರ್ ಏನಿದೆ ಎಕ್ಸ್ ಅಂದರೆ ಫಸ್ಟ್ ನಂಬರ್ ಎಕ್ಸ್ ಅಂದರೆ 40, ಎರಡನೇದು 40 + 1, ಮೂರನೇದು 40 + 2, ನಾಲ್ಕನೇದು 40 + 3. ಈಗ ನೋಡ್ರಿ 40 41 42 43. ಈಗ ಇಷ್ಟನ್ನು ಕೂಡ್ರಿ 166 ಬರೋದು. ಹಾಗಾದ್ರೆ ನಾವು ಮಾಡಿರೋದು x = 40 ಕರೆಕ್ಟ್ ಆಗಿದೆ. ಫೈಂಡ್ ಔಟ್ ದೋಸ್ ನಂಬರ್ಸ್ ಅಂತ ಹೇಳ್ತೇನೆ. ಆ ನಂಬರ್ಸ್ ಯಾವುದು? 40 41 42 43 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇದು BBAಗೆ 2 ಪ್ರಶ್ನೆ ಥಿಯರಿ ಆಫ್ ಈಕ್ವೇಷನ್ ಅಲ್ಲಿ ಕೇಳಿರುವಂಥದ್ದು ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ BBAದು ಇನ್ನೊಂದು ಕ್ವಶನ್ ಪೇಪರ್ ಸಿಕ್ಕಿದೆ, ನೋಡೋಣ. BBAದ್ರಲ್ಲಿ 2015ನೇ ಇಸ್ವಿ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡೋಣ. ವಾಟ್ ಈಸ್ ಮೆಂಟ್ ಬೈ ಕ್ವಾಡ್ರಾಟಿಕ್ ಈಕ್ವೇಷನ್? ಪ್ರಾಬ್ಲಮ್ ಏನು ಕೇಳಿಲ್ಲ, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಏನು ಅಂತ ಕೇಳಿದರೆ. ದೆನ್ ನಾವೇನು ಹೋಗೋಣ, ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗ್ಬೋದು. ಇಫ್ ದ ಡಿಗ್ರಿ ಆಫ್ ಈಕ್ವೇಷನ್ ಇಸ್ 2 is known as ಕ್ವಾಡ್ರಾಟಿಕ್ ಈಕ್ವೇಷನ್. ಒಂದು ಎಕ್ಸಾಂಪಲ್ ಬಿಸಾಕಿ. ನೆಕ್ಸ್ಟ್ BBA ಕ್ವಶನ್ ಪೇಪರ್ 2015ನೇ ಇಸ್ವಿ ಕ್ವಶನ್ ಪೇಪರ್ ಇನ್ನೊಂದು ಸಿಕ್ಕಿದ್ದೆ. ಇದರಲ್ಲೂ ಕೂಡ ವಾಟ್ ಈಸ್ ಮೆಂಟ್ ಬೈ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳಿದರೆ. ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗೋಣ. 2016ನೇ ಇಸ್ವಿ ಕ್ವಶನ್ ಪೇಪರಲ್ಲಿ BBAನಲ್ಲಿ ಏನು ಕೇಳಿದರೆ? ಪ್ರಾಬ್ಲಮ್ ಕೇಳಿದರೆ. ಸೇಮ್ ಥರ ಪ್ರಾಬ್ಲಮ್ ಚೇಂಜ್ ಅಷ್ಟೇ. ಏನಂತೆ ಪ್ರಾಬ್ಲಮ್ ಏನು ಹೇಳ್ತಿದೆ ಬರ್ಕೊಳ್ಳೋಣ. 3x² - 27 = 0. 27ನ ಆ ಸೈಡ್ ಕಳಿಸ್ಬಿಡ್ರಿ. 3x² = 27, x² = 27 / 3. ಆಮೇಲೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? x² = 9. ಸ್ಕ್ವೇರ್ನ ಆ ಸೈಡ್ ಕಳಿಸಿ, ಸ್ಕ್ವೇರ್ ರೂಟ್ ಆಗುತ್ತೆ. x = ±√9. x = ±3 ಆಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಕ್ಷನ್ ಬಿನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದೆಲ್ಲ ಏನೋ ಸೆಕ್ಷನ್ ಎ ನಲ್ಲಿ ಏನು ಕೇಳ್ತಿದ್ದಾನೆ. ಯಾಕೆಂದರೆ
98 ತಗೊಂತಾರೆ, 2 ಮಾರ್ಕ್ಸ್ ಇದರಲ್ಲಿ ಕಳ್ಕೊತಾರೆ. ಅದಕ್ಕೆ ಚಾಪ್ಟರ್ ವೈಸ್ನಲ್ಲಿ ನೀವು 2 ಮಾರ್ಕ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂದ್ಬಿಟ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. ದೆನ್ 2016ನೇ ಇಸ್ವಿ ಕ್ವಶನ್ ಪೇಪರ್ ಆದ ನಂತರ 2017ನೇ ಇಸ್ವಿ ಕ್ವಶನ್ ಪೇಪರ್ನ ನೋಡಿದ್ರ ಅಂದರೆ ಏನಿದೆಯಂತೆ, ಏನು ಕೇಳಿದ್ರಂತೆ, ವಾಟ್ ಡು ಯು ಮೀನ್ ಬೈ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್, ಇದು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಡಿಸ್ಕಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ದೆನ್ ಡಿಸೆಂಬರ್ 2017 ಆದಮೇಲೆ BBA ಕ್ವಶನ್ ಪೇಪರಲ್ಲಿ 2018 ಇಸ್ವಿ ಕ್ವಶನ್ ಪೇಪರ್ ಹೋಗೋಣ. ಆಲ್ರೆಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀವಿ. 2018 BBAದು ಇಲ್ಲೇ ಕಾಣಿಸ್ತಿದೆ. ಫೈಂಡ್ ಎಕ್ಸ್ ಅಂತೆ, ಎಕ್ಸ್ ಮೈನಸ್ 6 = 0. -6ನ ಆ ಸೈಡ್ ಕಳಿಸ್ಬಿಡಿ, x = 6. ನೋಡ್ರಿ, ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ಗೊತ್ತಿದ್ರೆ. ಓಕೆನಾ ಸ್ಟೂಡೆಂಟ್ಸ್? ಹಾಗಾದ್ರೆ ಇದು 2018ನೇ ಇಸ್ವಿ ಕ್ವಶನ್ ಪೇಪರ್. ನೆಕ್ಸ್ಟ್ ಕ್ವಶನ್ ಪೇಪರ್ ಹೋಗೋಣ. ಇದು 2019ನೇ ಇಸ್ವಿಯ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂದರೆ BBA ಕ್ವಶನ್ ಪೇಪರ್. ಏನು ಕೇಳಿದರೆ, ಸಾಲ್ವ್ ಫಾರ್ ಎಕ್ಸ್ ಅಂತ ಹೇಳಿದ್ದಾನೆ. x + 3 + x = 5. ಆಲ್ರೆಡಿ ಇದು ಪ್ರಾಬ್ಲಮ್ ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ದೀವಿ. x + 3 + x = 5. 1x 1x 2x = 5 + 3ನ ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ, -3 ಆಗಿರುತ್ತೆ. 2x = 2, x = 2/2. x = ಏನಾಗಿರುತ್ತೆ ಸ್ಟೂಡೆಂಟ್ಸ್, 1 ಆಗಿರುತ್ತೆ. ಹಾಗಾದರೆ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಸೆಕ್ಷನ್ ಎಗೆ ಸಂಬಂಧಪಟ್ಟಿರುವಂತಹ 24 ಕ್ವಶನ್ ಪೇಪರ್ಸ್ನು ಕೂಡ ನಾವೀಗ ನೋಡಿದ್ವಿ. ನಾವೀಗ ಸೆಕ್ಷನ್ ಎನಲ್ಲಿ ಯಾವ್ಯಾವ ರೀತಿ ಕೇಳಿದ್ರು. ಕೆಲವು ಕ್ವಶನ್ ಪೇಪರಲ್ಲಿ 1 ಕ್ವಶನ್ ಕೇಳಿದ್ರು, ಕೆಲವು ಕ್ವಶನ್ ಪೇಪರಲ್ಲಿ 2 ಕ್ವಶನ್ಸ್ನ ಕೇಳಿದ್ರು. ಆ ಕೇಳಿರುವಂಥ ಕ್ವಶನ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ವಾಟ್ ಡು ಯು ಮೀನ್ ಬೈ ಈಕ್ವೇಷನ್, ವಾಟ್ ಡು ಯು ಮೀನ್ ಬೈ ಲೀನಿಯರ್ ಈಕ್ವೇಷನ್, ವಾಟ್ ಡು ಯು ಮೀನ್ ಬೈ ಕ್ವಾಡ್ರಾಟಿಕ್ ಈಕ್ವೇಷನ್, ವಾಟ್ ಆರ್ ದ ಟೈಪ್ಸ್ ಆಫ್ ಈಕ್ವೇಷನ್, ವಾಟ್ ಡು ಯು ಮೀನ್ ಬೈ ಸೈಮಲ್ಟೇನಿಯಸ್ ಈಕ್ವೇಷನ್. ಇಷ್ಟು ಪ್ರಶ್ನೆಗಳ ಜೊತೆಗೆ ಫಾರ್ಮ್ ಆನ್ ಈಕ್ವೇಷನ್ ವಿತ್ ದ ರೂಟ್ಸ್ 2 and -5 ಈ ರೀತಿ ನಂಬರ್ಸ್, 2 ನಂಬರ್ನ ಕೊಟ್ಟು 2 ರೂಟ್ಸ್ನ ಕೊಟ್ಟು ಈಕ್ವೇಷನ್ನ ಫಾರ್ಮ್ ಮಾಡಿ ಅಂತ ಕೇಳಿರುವಂಥದ್ದು, ಮತ್ತು ಸಿಂಪಲ್ ಈಕ್ವೇಷನ್ನ ಕೊಟ್ಟಿರೋದು ಪ್ರಾಬ್ಲಮ್ಸ್ನ ಸೆಕ್ಷನ್ ಎನಲ್ಲಿ ಇಷ್ಟೊತ್ತು ನಾವು ನೋಡಿದ್ವಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಥಿಯರಿ ಆಫ್ ಈಕ್ವೇಷನ್ಸಲ್ಲಿ ಸೆಕ್ಷನ್ ಬಿಗೆ ಯಾವ ರೀತಿ ಕೇಳಿದರೆ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ನಿಮ್ಮ ಮುಂದೆ ತರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.